ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಇಲ್ಲವೇ? ಅಬಕಾರಿ ಅಧಿಕಾರಿ ನಿರ್ಲಕ್ಷ್ಯವೇ ಜನರ ಆಕ್ರೋಶಕ್ಕೆ ಕಾರಣ. ಇಲ್ಲಿ ಹೇಳುವವರು ಕೇಳುವವರು ಯಾರೂ ಕೂಡ ಇಲ್ಲದಂತಾಗಿದೆ. ಪ್ರತಿದಿನ ಸಂಜೆ ಆದ್ರೆ ಸಾಕು ಕುಡುಕರದೇ ಸಾಮ್ರಾಜ್ಯ. ಗದಗ ಜಿಲ್ಲೆಯ ರೋಣ ತಾಲೂಕು ಮುದೇನಗುಡಿ ಬಸ್ ನಿಲ್ದಾಣವನ್ನ ಸಾರ್ವಜನಿಕರಿಗೆ ಸರ್ಕಾರ ಒದಗಿಸಿದ್ದರೂ ಅದು ಕುಡುಕರ ಪಾಲಾಗಿದೆ. ಕುಡಿದ ಅಮಲಿನಲ್ಲಿ ಮದ್ಯದ ಬಾಟಲಿಗಳನ್ನ ಬೇಕಾಬಿಟ್ಟಿ ಬಿಸಾಡಿ ಹೋಗುತ್ತಾರೆ. ಕುರಹಟ್ಟಿ ಗ್ರಾಮ ಪಂಚಾಯಿತಿಗೆ ಒಳಪಡುವ ಮುದೇನಗುಡಿ ಗ್ರಾಮ ಆಡಳಿತ ಅಧಿಕಾರಿಗಳಿಗೆ ಶಾಲಾ ಮಕ್ಕಳು, ಫಕೀರಪ್ಪ ಮಾದರ್ ಸೇರಿದಂತೆ ಇನ್ನಿತರ ಗ್ರಾಮದ ದಲಿತ ಕಾಲೋನಿಯ ಸಂಘಟನೆಯವರು ದೂರು ನೀಡಿದ್ರೂ ಸಹ ಯಾವುದೇ ಕ್ರಮ ಕೈಗೊಂಡಿಲ್ಲ. ರೋಣ ಅಬಕಾರಿ ಇಲಾಖೆ ಅಧಿಕಾರಿಗಳ ನಿರ್ಲಕ್ಷ್ಯವೇ ಅಕ್ರಮ ಮದ್ಯ ಮಾರಾಟಕ್ಕೆ ಕಾರಣ. ಕೂಡಲೇ ಇದಕ್ಕೆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು. ಗ್ರಾಮವನ್ನ ಸಾರಾಯಿ ಮುಕ್ತ ಗ್ರಾಮ ಮಾಡಬೇಕು. ಇಲ್ಲವಾದರೆ ಮುಂದಿನ ದಿನಗಳಲ್ಲಿ ನಾವು ಉಗ್ರವಾದ ಹೋರಾಟಕ್ಕೆ ಸಿದ್ಧ ಎಂದು ಫಕೀರಪ್ಪ ಮಾದರ್ ಸೇರಿದಂತೆ ಇನ್ನೂ ಅನೇಕ ದಲಿತ ಸಂಘಟನೆಯವರು ತಿಳಿಸಿದ್ದಾರೆ. ವರದಿ ಶರಣಪ್ಪಗೌಡ ಸಕ್ಕರಗೌಡರ್. ಇದು ಜನಸಾಮಾನ್ಯರು ಕೂತ್ಕೊಂತ ಜಾಗ. ಇದು ಸ್ಟೂಡೆಂಟ್ಗಳೆಲ್ಲ ಬರುವಂಥ ಪ್ಲೇಸ್. ಬಸ್ ಸ್ಟ್ಯಾಂಡ್ ಮುದೇನಗುಡಿ ಅವಸ್ಥಿತಿ ಈ ಥರ ಆಗಿದೆ ನೋಡಿ ಮಾನ್ಯ ನಮ್ಮ ಪಿ ಡಿ ಅವರೇ, ನೋಡಿ ಅವಸ್ಥೆ ನೋಡಿ. ನಿಮ್ಮ ಗಮನಕ್ಕೆ ನಾವು ಕೊಡ್ತಾ ಇದ್ದೇವೆ. ಇದ್ರ ಮೇಲೆ ಏನು ಕ್ರಮ ತಗೋತಿರೋದು ತಗೊಳ್ಳಿ. ಮುದೇನಗುಡಿ ಗ್ರಾಮ ಪಂಚಾಯತಿ ಕುರಟ್ಟಿ ಗ್ರಾಮ ಪಂಚಾಯತಿಯಲ್ಲಿ ಬರುವಂಥ ಒಂದು ಮುದೇನಗುಡಿ ಗ್ರಾಮ ಈ ಥರ ಅವಸ್ಥೆ ಆಗಿದೆ. ನೀವು ಏನು ಕ್ರಮ ತಗೊತೀರೋ ತಗೊಳ್ಳಿ. ನೋಡಿ ಅವಸ್ಥೆ ನೋಡಿ. ಬೆಳಿಗ್ಗೆ ಎದ್ದ ತಕ್ಷಣ ಸ್ಟೂಡೆಂಟ್ಗಳು, ಮಕ್ಕಳು, ಸಣ್ಣ ಸಣ್ಣ ಮಕ್ಕಳೆಲ್ಲ ಬರೋಂಥ ಕೂತ್ಕೊಳ್ಳೋ ಜಾಗ ಇದು. ಈ ಜಾಗದಲ್ಲಿ ರಾತ್ರಿ ಟೈಮ್ ಈ ಥರ ಊರಿನವರೇ ಮಾಡ್ತಾರೆ, ಬೇರೆ ಯಾರೂ ಅಲ್ಲ. ಊರಿನವ್ರು ಮಾಡಿ ಈ ಥರ ಸಂಜೆ ಹೊತ್ತಿನ ರಾತ್ರಿ ಹೊತ್ತಿನಾಗ ಈ ಥರ ಮಾಡಿ ಬೆಳಿಗ್ಗೆದ್ದು ಇಲ್ಲಿ ಯಾರೋ ಬೇರೆ ಮಕ್ಕಳು ಕೂತ್ಕೊಳ್ಳಿಗೆ ಆಗ್ತದೆ ಸರ್. ನೋಡಿ ನೋಡಿ ಸರ್, ಇದು ಬಸ್ ಸ್ಟ್ಯಾಂಡ್, ಬೇರೆ ಪ್ಲೇಸ್ ಅಲ್ಲ. ನೋಡಿ ಒಂದು ನಿಮಿಷ ನೀವು ಕ್ಲಿಯರ್ ಆಗಿ ಕೊಡ್ತೀರಿ. ನೋಡಿ ಇದು ಮುದೇನಗುಡಿ ಬಸ್ ಸ್ಟ್ಯಾಂಡ್. ಇದು ಮುದೇನಗುಡಿ ಗ್ರಾಮ. ವಿಡಿಯೋ ನೋಡಿದ್ರೆ ಗೊತ್ತಾಗ್ತದೆ ನಿಮಗೆ. ಇದು ಪ್ಲೇಸ್ ಎಲ್ಲ ನೋಡೋ